ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗಾಗಲೇ KPSC ಹಂಗಾಮಿ ಅಧ್ಯಕ್ಷರು ಅದನ್ನು ಅವರೊಳಗಡೆನೆ ತನಿಖೆ ಮಾಡ್ಕೊಂತಾರಂತೆ. ಅಲ್ಲಿರೋರೆಲ್ಲ ಅವರೇ. ಇಂಟರ್ನಲ್ ತನಿಖೆ ಅಂತ ಹೇಳಿದ್ರೆ ಅದರಿಂದ ಸತ್ಯ ಎಲ್ಲೂ ಹೊರ ಬರಕ್ಕೆ ಸಾಧ್ಯ ಇರ್ತತೆ. ತಗೊಂಡಿರೋರೆಲ್ಲ ಅಲ್ಲೇ ಇದ್ರೆ, ತಗೊಂಡಿರೋರೇ ತನಿಖೆ ಮಾಡಿದ್ರೆ ಸತ್ಯ ಎಲ್ಲಿಂದ ಹೊರಗಡೆ ಬರ್ತತೆ? ಇಷ್ಟೆಲ್ಲ ದಾಖಲೆಗಳಿದ್ದು ಕೂಡ ಇದುವರೆಗೂ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಇದು ಸರ್ಕಾರನೇ ನೇರವಾಗಿ ಭಾಗಿಯಾಗಿದೆ. ಇವ್ರು ಹೇಳಿದವ್ರಿಗೆಲ್ಲ ಮಾರ್ಕ್ಸ್ ಕೊಟ್ಟಿದ್ದಾರೆ, ಇವ್ರು ಹೇಳಿದವ್ರನ್ನೆಲ್ಲ ಪಾಸ್ ಆಗಿದ್ದಾರೆ. ನಾನು ಆಶ್ಚರ್ಯ ಅಂತ ಹೇಳಿದ್ರೆ, ಇಷ್ಟೊಂದು ನೀಟ್ ಬಗ್ಗೆ ರಾಹುಲ್ ಗಾಂಧಿ ಏನು ಹೋರಾಟ ಮಾಡಿದ್ದೆ. ಪಾರ್ಲಿಮೆಂಟಲ್ಲಿ ಹೋರಾಟ, ಆಚೆ ಕಡೆ ಹೋರಾಟ ಮಾಡಿದ್ದೆ. ಅವ್ರದೇ ರಾಜ್ಯ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ. ಇಲ್ಲಿ ಯಾಕೆ ಬಂದು ಒಂದು ಚಕಾರ ಮಾತಾಡಿಲ್ಲ? ಈಗ ಇಷ್ಟೆಲ್ಲ KPSC ಅಧ್ಯಕ್ಷನೂ ಈಗ ರಾಜ್ಯಪಾಲರು ವಜಾ ಮಾಡಿದ್ದಾರೆ. ಅಧ್ಯಕ್ಷನೂ ವಜಾ ಆಗಿದ್ದಾನೆ. ಆ 80 ಲಕ್ಷದ ಆಡಿಯೋನೂ ಕೂಡ ಬಂದಿದೆ. ಇಷ್ಟೆಲ್ಲ ಆದ್ರೂ ರಾಹುಲ್ ಗಾಂಧಿ ಯಾಕೆ ಬಾಯ್ ಬಿಡ್ತಾ ಇಲ್ಲ? ಬಾಯ್ ಬಿಡ್ಬೇಕಲ್ಲ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬಾಯ್ ಬಿಡ್ಬೇಕಲ್ಲ, ಸೋನಿಯಾ ಗಾಂಧಿ ಬಾಯ್ ಬಿಡ್ಬೇಕಲ್ಲ, ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಕಾಣೇನೆ ಆಗ್ಬಿಟ್ಟವ್ರೆ. ಪದೇ ಬೆಂಗಳೂರಿಗೆ ಬರ್ತಾರೆ. ಇಲ್ಲಿನ ಕಣ್ಣಿಗೆ ಕಾಣಿಸ್ತಾ ಇಲ್ವ? ಅದೇ ನೀಟ್ ಮಾತ್ರನ ಕಾಣಿಸೋದು. KPSC ಹಂಗಾರೆ ಕಾಣಿಸಲ್ವಾ? ಇಲ್ಲಿ ಎಷ್ಟೇ ಭ್ರಷ್ಟಾಚಾರ ಆದರೂ ತನಿಖೆ ಇಲ್ಲ. ಅಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಅವ್ರು ಹೇಳಿದ್ದಾರೆ, ಯಾವುದೇ ಎಕ್ಸಾಮಲ್ಲಿ ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮಲ್ಲಿ ಅವ್ಯವಹಾರ ಆದರೆ ಜಿಲ್ಲಾಧಿಕಾರಿ ಹೊಣೆ. ಕರ್ನಾಟಕದಲ್ಲಿ ಯಾವುದೇ ಪರೀಕ್ಷೆಯಲ್ಲಿ ಅಕ್ರಮ ಆದರೆ, ಕ್ವಶನ್ ಪೇಪರ್ ಲೀಕ್ ಆದರೆ ಅಪರಾಧಿ ಯಾರು? A1, ಅದು DC. ಕೇಂದ್ರದಲ್ಲಿ ನೀಟಲ್ಲಿ ಯಾರ ಪ್ರಶ್ನೆ ಪತ್ರಿಕೆ ಲೀಕ್ ಆದರೆ ಹೊಣೆ ಯಾರು? ಮಂತ್ರಿ. ಇದು ಹುಷಾರಲ್ವಾ? ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ಮದು? ನಿಮ್ಗೇನು ಅಧಿಕಾರ ಇದೆ ಮಂತ್ರಿ ರಾಜೀನಾಮೆ ಕೇಳಕ್ಕೆ? ಜಿಲ್ಲಾಧಿಕಾರಿಗಳ ಮೇಲೆ ಹಾಕ್ಬಿಟ್ಟು ನೀವು ನುಳ್ಚ್ಕೊಳ್ಳೋ ಅಂಥ ಪ್ರಯತ್ನವನ್ನು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾವು ಈ ಅಕ್ರಮ CBI ತನಿಖೆಗೆ ಒಳಪಡಿಸ್ಬೇಕು. ಯಾಕಂದರೆ ಇದರಿಂದ ದೊಡ್ಡ ವ್ಯಕ್ತಿಗಳಿದ್ದಾರೆ. ಇದರಿಂದ KPSC ಮೆಂಬರ್ಗಳಿದ್ದಾರೆ. ಆ ಮೆಂಬರ್ಗಳಿಗೆ ಯಾರ್ಯಾರು ಸರ್ಕಾರದಲ್ಲಿರುವಂಥ IAS ಅಧಿಕಾರಿ, ಆ ವಿಡಿಯೋದಲ್ಲಿ IAS ಅಧಿಕಾರಿ ಇದೆ, ಆ IAS ಅಧಿಕಾರಿನ ಹಿಡಿಯೋರು ಯಾರು? ಆ IAS ಅಧಿಕಾರಿ ಸರ್ಕಾರದಲ್ಲಿರುವಂಥವ್ರಿಗೆ ಈ 400 ಹುದ್ದೆಗೆ ನೇಮಕ. ಒಂದೊಂದು ಹುದ್ದೆಗೆ 2 ಕೋಟಿ ಅಂದರೆ 400ಕ್ಕೆ ಎಷ್ಟಾಯಿತು? 800 ಕೋಟಿ ಡೀಲ್. ಇದು ಕರಪ್ಷನ್. 800 ಕೋಟಿ ಲಂಚದ ಹಗರಣ ಇದು. ಅಲ್ಲಿ ನೀಟಲ್ಲಿ ಲಂಚದ ಪ್ರಶ್ನೆನೇ ಇಲ್ಲ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಕ್ಕೆ ಏನು ದೊಡ್ಡ ಹಂಗಾಮ ಮಾಡಿಬಿಟ್ರಿ. ಇಲ್ಲಿ 800 ಕೋಟಿ ಡೀಲ್ ಇದು. ಇದರ ಬಗ್ಗೆ CBI ತನಿಖೆ ಆಗಬೇಕು. ಅದರಿಂದ ಯಾರು ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ ಅದರಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ರ್ಯಾಂಕ್ ಬಂದಿರೋರೆಲ್ಲ ಕಡಿಮೆ ಮಾರ್ಕ್ಸ್ ತಗೊಂಡವ್ರಂತೆ. ಅದರಲ್ಲಿ ರ್ಯಾಂಕ್ಗಳು ಬಂದಿರೋರೆಲ್ಲ ಕಡಿಮೆ ಮಾರ್ಕ್ಸ್ ಅವ್ರಿಗೆ. ಬೇರೆ ಕಾಲೇಜುಗಳಲ್ಲಿ ಅವ್ರು ರ್ಯಾಂಕ್ ಬಂದಿರೋರು 350 ಅಂಕ ತಗೊಳಕ್ಕೆ ವಿಫಲರಾಗಿದ್ದಾರೆ. ಅವರು ರ್ಯಾಂಕ್ ಬಂದಿರೋ ಸ್ಟೂಡೆಂಟು ಈ KPSC ಎಕ್ಸಾಮಲ್ಲಿ 350 ಮಾರ್ಕ್ಸ್ ತಗೊಳಕ್ಕೆ ವಿಫಲ ಆಗವ್ರೆ. ಆದರೆ ಬೇರೆಯವರು ಕಾಸು ಕೊಟ್ಟವರು ಅವ್ರಿಗೆಲ್ಲ
ಕಾಲೇಜಲ್ಲಿ ಅವರು ಆವರೇಜ್ ಸ್ಟೂಡೆಂಟ್, ಅವ್ರು ಓದಿರೋ ಕಾಲೇಜುಗಳಲ್ಲೆಲ್ಲ ಅವರೇಜು, ಅವ್ರಿಗೆ 400ಕ್ಕೂ ಹೆಚ್ಚು ಮಾರ್ಕ್ಸ್ ಬಂದಿದೆ. ರ್ಯಾಂಕ್ ಸ್ಟೂಡೆಂಟ್ಗೆ 350, ಆರ್ಡಿನರಿ ಆವರೇಜ್ ತಗೊಂಡಂತ 50%, 60% ಮಾರ್ಕ್ಸ್ ತಗೊಂಡವರು ಅವರು 400. ಅಂದರೆ ಇಲ್ಲೇ ಸ್ಪಷ್ಟ ಆಗ್ತಾ ಇದೆ, ಇದು ಮಾರಾಟ. ಈ ಪಶುವೈದ್ಯ ಡಾಕ್ಟರ್ಗಳೇನಿದ್ದಾರೆ, ವೈದ್ಯಾಧಿಕಾರಿಗಳು, ಇದು ಪೂರ್ತಿ ಮಾರಾಟ ಆಗಿದೆ. 2 ಕೋಟಿಗೆ ಹರಾಜು ಹಾಕಿ ಮಾರಾಟ ಆಗಿದೆ. ಅದರಿಂದ ಇದು CBI ತನಿಖೆ ಮಾಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀರಿ. ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ವಿಧಾನ ಪರಿಷತ್ತಿನ ನಾಯಕರು ಬರ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು. ನಾವು ಇದು KPSC ಆಫೀಸ್ಗೆ ಹೋಗಿ ಅವರೇನು ಇಲಾಖಾ ತನಿಖೆ ಮಾಡ್ತಾರೆ ಅದು ಸರಿಯಲ್ಲ, ಇದನ್ನು CBIಗೆ ಒಪ್ಪಿಸ್ಬೇಕು ಅಂತೇಳಿ ಅವರಿಗೆ ನಾವು ಆಗ್ರಹವನ್ನು ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀರಿ ಅಲ್ಲಿಗೆ.